ಅಂದರೆ ಮಹಾದುರ್ಗಾ, ನವದುರ್ಗಾ, ಹಿಮಾಚಲಕ್ಕೆ ಹೋದಾಗ ಎಲ್ಲ ದೇವಸ್ಥಾನಗಳಿಗೆಲ್ಲ ಹೋಗ್ತೀವಲ್ಲ, ಆ ನವದುರ್ಗಾ, ಮೈಸೂರಲ್ಲಿ ಚಾಮುಂಡೇಶ್ವರಿ, ಮಹಿಷಾಸುರ ಮರ್ದಿನಿ, ಇದೆಲ್ಲ ನಮ್ಮ ಕಣ್ಣೆದುರು ಬರುತ್ತಲ್ವ ದುರ್ಗಾ ಹಾಡು ಕೇಳಿದಾಗೆಲ್ಲ. ಆಮೇಲೆ ಸಹಸ್ರಭುಜ, ಶತಭುಜ, ದಶಭುಜ, ಅಷ್ಟಭುಜ, 4 ಭುಜಗಳು. ಕೊನೆಯಲ್ಲಿ ನಮ್ಮ ಕೈ 2 ಜೋಡಿಸುವಾಗ 2 ಭುಜ ನಮ್ಮಿಂದ ಶುಭಪ್ರದೇ ಅಂತ ಹೇಳ್ತೀವಿ. ಅಮ್ಮ ನೀನು ಈ 2 ಭುಜ ಇದೆ ನನಗಷ್ಟೇನೆ, ಆದರೆ ನಿನ್ನೆಲ್ಲ ಭುಜಗಳನ್ನ ಜ್ಞಾಪಿಸ್ಕೊಂಡಿದ್ದೀನಿ. ಸಹಸ್ರ ಭುಜದಿಂದ ಈ 2 ಕೈಯಿಂದ ನಿನ್ನನ್ನು ಜೋಡಿಸ್ತೀನಿ ನಾನು. ನನ್ನಲ್ಲಿರೋ ದುರ್ಗಮನನ್ನ ನಾಶ ಮಾಡು. ಯಾವಾಗ ನಮ್ಮಲ್ಲಿ ದುರಾಚಾರ ಅಂದ್ರೆ ಏನು, ಎಷ್ಟು ನಡೀತಾ ಇದೆ ಇವತ್ತು. ಶಿಶು ಹತ್ಯೆ ಇರ್ಬೋದು, ಆಮೇಲೆ ಸ್ತ್ರೀ ಹತ್ಯೆ ಇರ್ಬೋದು, ಗೋ ಹತ್ಯೆ ಇರ್ಬೋದು, ಪ್ರಾಣಿ ಹತ್ಯೆಗಳಲ್ಲಿ, ಆಮೇಲೆ ಬೇಕಾದಷ್ಟು ಹತ್ಯೆಗಳು ನಡೀತಾ ಇದೆ. ಮನುಷ್ಯರನ್ನ ಅವಮಾನ ಮಾಡೋದೇನು, ಇದೆಲ್ಲ ನಡೀತಾ ಇದೆ. ಇದನ್ನೆಲ್ಲ ದೇವಿ ಸಹಿಸೋದಿಲ್ಲ. ಇದೇ ರಾಕ್ಷಸರು. ಕಲಿಯುಗದಲ್ಲಿ ಯಾವಾಗ ಈ ಥರ ಬಂದ್ಬಿಡುತ್ತೆ, ಅವಳು ಯಾವುದೋ ರೂಪದಲ್ಲಿ ಮಹನೀಯರ ಒಳಗೆ ತಾನು ಸೇರಿಕೊಂಡು ಒಳ್ಳೆ ಕೆಲಸ ಮಾಡಿ ಆ ದುಷ್ಟರನ್ನು ದೂರ ಮಾಡ್ತಾಳೆ.